ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಇದಕ್ಕೆ 1 kg ಆಗೋಷ್ಟು ಶೇಂಗಾ ತೊಗೊಳ್ತಾ ಇದ್ದೀನಿ. ಇದಾದಮೇಲೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಆಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ, ಯಾಕಂದರೆ ಶೇಂಗಾ ಹುರ್ಕೊಳ್ಳೋಕೆ ಬೇಕಲ್ಲ, ಅದಕ್ಕಾಗಿ. ಇದಾದಮೇಲೆ ಇವಾಗ ಇದಕ್ಕೆ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಶೇಂಗಾ ಹೋಳಿಗೆ ಬರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನೋಡಿರಿ, ಈ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನಾವೀಗ. ಇದಾದಮೇಲೆ ಒಂದು ಪರಾತದಾಗ ನಾನು ಇದನ್ನು ಶೇಂಗಾನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಇದಾದಮೇಲೆ ಒಂದು 2 ಸ್ಪೂನಷ್ಟು ಎಳ್ಳು ಹಾಕಿ ಇದನ್ನು ಚೆನ್ನಾಗಿ ಹುರಿದಿಟ್ಕೋಬೇಕು ನಾವೀಗ. ಇದೆಲ್ಲ ಹುರಿದಿಟ್ಕೊಂಡಾದ್ಮೇಲೆ ಇವಾಗ ಶೇಂಗಾ ಬೀಜನ ಸಿಪ್ಪೆ ತೊಗೋಬೇಕು. ಇವಾಗ ಸಿಪ್ಪೆನ ಗುಂಡು ಕಲ್ಲಿರುತ್ತಲ್ಲ, ಅದರಿಂದ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಸಿಪ್ಪೆ ಎಲ್ಲ ಬಿಡುತ್ತೆ. ಇದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಆವಾಗಲೇ ಸಿಪ್ಪೆ ತೆಗೆದಿಟ್ಕೊಂಡಿದ್ದು ಇವಾಗ ಶೇಂಗಾ ಮತ್ತು ಬೆಲ್ಲನ ಎರಡನ್ನೂ ಹಾಕಿ ತರಿಯಾಗಿ ರುಬ್ಕೋಬೇಕು. ಮತ್ತು ಫುಲ್ ಪೌಡ್ರ್ ಮಾಡಿಕೊಂಡು ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ತರಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಾದಮೇಲೆ ಒಂದು ಬೌಲಲ್ಲಿ ಹಾಕಿ ಈ ಥರ ಉಂಡೆ ಇರುತ್ತೆ, ಅದನ್ನೆಲ್ಲ ಒಡ್ಕೋಬೇಕು. ಇದಾದಮೇಲೆ ಒಂದು ಅರ್ಧ kg ಮೈದಾ ಹಿಟ್ಟು ತೊಗೊಂಡು ನಾವೀಗ ಚಪಾತಿ ಹದ ನಾದ್ತೀವಲ್ಲ, ಅದಕ್ಕೆ ನಾದ್ಕೊಂಡ್ರೆ ಈ ಹೋಳಿಗೆ ಮಾಡೋದಕ್ಕೆ ಇದು ಹದ ಕರೆಕ್ಟ್ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದೀನ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಎಳ್ಳಿನ ಪುಡಿನೂ ಸ್ವಲ್ಪ ಆ್ಯಡ್ ಮಾಡೋಣ. ಇದಾದಮೇಲೆ ಈ ಥರ ಚೆನ್ನಾಗಿ ಉಂಡೆ ಕಟ್ಕೋಬೇಕು. ನಾವು ಸಣ್ಣದಾಗಿ ಉಂಡೆ ಕಟ್ಕೊಂಡಾದ್ಮೇಲೆ ಇವಾಗ ಮೈದಾ ಹಿಟ್ಟಿದೆ ಎಲ್ಲ ಸಣ್ಣ ಉಳ್ಳೆ ತೊಗೊಂಡು ಇವಾಗ ಪೂರಿ ಅದಕ್ಕೆ ಲಟ್ಟಿಸ್ಕೋಬೇಕು. ನಾವು ಲಟ್ಟಿಸ್ಕೊಂಡಾದ್ಮೇಲೆ ನಾವು ಆವಾಗಲೇ ಉಂಡೆ ಮಾಡಿಟ್ಕೊಂಡಿದ್ವಲ್ಲ, ಇದ್ರೊಳಗಡೆ ಹಾಕಿ ತುಂಬಿ ನಾವು ಸೇಮ್ ಹೋಳಿಗೆ ಮಾಡ್ತೀವಲ್ಲ ಆ ಥರ ಹೂರಣ ತುಂಬಬೇಕು. ಇದನ್ನು ಸೇಮು ತುಂಬಿ ಚೆನ್ನಾಗಿ ಲಟ್ಟಿಸ್ಕೋಬೇಕಷ್ಟೇ ಇದನ್ನು. ಇವಾಗ ಇದನ್ನು ನೋಡ್ರಿ, ಹಂಚಿಗೆ ಹಾಕಿ ಚೆನ್ನಾಗಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಶೇಂಗಾ ಹೋಳಿಗೆ ಈ ಥರ ರೆಡಿಯಾಗಿದೆ.